ಸ್ಟಾರ್ಟ್ ಮಾಡೋದಾ? ಸಿ ಅಪ್ ಟು 10th ಸ್ಟ್ಯಾಂಡರ್ಡ್ ತನಕ ಏನೇನೆಲ್ಲ ಬೇಸಿಕ್ಸ್ ಬೇಕು. ಓಕೆ, ಸೊ ಯಾವ ಬೇಸಿಕ್ಸ್ ಬೇಕು ಅಂದರೆ ಟೋಟಲ್ 5 ಚಾಪ್ಟರ್ ತುಂಬ ಇಂಪಾರ್ಟೆಂಟು. ಆ 5 ಚಾಪ್ಟರ್ ನೀವು ಬೇಸಿಕ್ಸ್ನ ಕರೆಕ್ಟಾಗಿ ಕಲ್ತಿದ್ದೀರಿ ಅಂದರೆ ಇನ್ನು ಯಾವುದೇ ಬುಕ್ ಆಗಲಿ 9th ಸ್ಟ್ಯಾಂಡರ್ಡ್ 8th 10th ಸ್ಟ್ಯಾಂಡರ್ಡ್ ಯಾವ ಬುಕ್ ಆದರೂ ಕೂಡ ಒಂದು 2 ದಿಂದ 3 ತಿಂಗಳಲ್ಲಿ ಮುಗಿಸಾಕ್ಬೋದು. ಪ್ರಾಬ್ಲಮ್ ಏನಂದರೆ ಬೇಸಿಕ್ ಗೊತ್ತಿಲ್ಲ, ಕಿಸಿಯೋದು ಯಾಕಲೆ ಹೋಲೆ. ಸೊ ಬೇಸಿಕ್ ಗೊತ್ತಿಲ್ಲ, ಅದಕ್ಕೆ 10th ಸ್ಟ್ಯಾಂಡರ್ಡು ನಿಮಗೆ ಚಾಪ್ಟರ್ಗಳು ಅರ್ಥ ಆಗೋಲ್ಲ. ಬೇಸಿಕ್ಕು ತುಂಬ ಇಂಪಾರ್ಟೆಂಟು. ಸೊ ನಾನು ನೀಟಾಗಿ ಬೇಸಿಕ್ಸ್ ಕಲಿಸ್ತೀನಿ. ಫಸ್ಟ್ನೇದು ಯಾವುದು? ಫಸ್ಟ್ ಚಾಪ್ಟರ್ ನಂಬರ್ಸ್ ಬರ್ಕೊಡ್ರಿ ನೀಟಾಗಿ. ಇದನ್ನು ಮಿಸ್ ಮಾಡ್ದಾಗ ನೀಟಾಗಿ ಓದ್ರಿ. ಬೇಸಿಕ್ಸ್ ಓದಿದರೆ ನೀವು ಯಾವ್ದಾರ ಮ್ಯಾಥ್ಸ್ ತೊಗೊಳ್ರಿ, ಈಸಿಯಾಗಿ ಮುಗಿಯುತ್ತೆ. ದೆನ್ ಆಪ್ರೇಷನ್ ಅಂದರೆ ಏನು ಸಿ ಆಪ್ರೇಷನ್ ಅಂದರೆ ಕೊಯ್ಯೋದಲ್ಲ, ಅಡಿಷನ್ನು ಸಬ್ಟ್ರಾಕ್ಷನ್ನು ಮಲ್ಟಿಪ್ಲಿಕೇಷನ್ನು ಡಿವಿಷನ್ನು ಅದು. ದೆನ್ ಥರ್ಡು ಫ್ಯಾಕ್ಟರ್ಸು ಆ್ಯಂಡ್ ಮಲ್ಟಿಪಲ್ಸು. ಏನು ಫ್ಯಾಕ್ಟರ್ಸ್ ಆ್ಯಂಡ್ ಮಲ್ಟಿಪಲ್ಸ್ ಅಂದರೆ LCM SF ಮಾಡ್ತಿರಲ್ಲ ಅದು. 4ನೇದು ಆಲ್ಜಿಬ್ರಾ, ಬೇಸಿಕ್ ಆಲ್ಜಿಬ್ರಾ ಒಂದು ಕಲಿಬೇಕು. ಬೇಸಿಕ್ ಆಲ್ಜಿಬ್ರಾ X Y Z ಅಂತ ಬರ್ತಾವಲ್ಲ ಅದು. 5ನೇದು ಜಿಯೋಮೆಟ್ರಿ, ಇವೇನು ಬೇಡ. ಓಕೆ, ಇವೆಲ್ಲ ಕಲಿಯಂತ್ರಿ. ಯಾವುದು ಜಿಯೋಮೆಟ್ರಿ ಇದೆಲ್ಲ, ಈ ಬೇಸಿಕ್ಸ್ ಬೇಡ. ಈ 4 ಚಾಪ್ಟರ್ ಕರೆಕ್ಟಾಗಿ ಹೋದರೆ ನೀವು ಯಾವುದು ಬೇಕಾದರೂ ಕೂಡ ಅಂದರೆ ಲೈಕ್ 10th ಸ್ಟ್ಯಾಂಡರ್ಡ್ ಈಸಿಯಾಗಿ ಮಾಡ್ಬೋದು. ಓಕೆ, ಜಿಯೋಮೆಟ್ರಿ ಮಾಡಿಸ್ತಾ ಇಲ್ಲ, ಓನ್ಲಿ ನಾವು ಈ 4 ಬಗ್ಗೆ ಯೋಚನೆ ಮಾಡ್ತಾ ಹೋಗ್ತೀವಿ. ನಂಬರ್ ಸಿಸ್ಟಮ್ಸಲ್ಲಿ ಏನೇನು ಕಲಿತೀವಿ ಅಂದರೆ ರೈಟ್, ಫಸ್ಟ್ನೇದು ನಂಬರ್ ಸಿಸ್ಟಮಲ್ಲಿ ನ್ಯಾಚುರಲ್ ನಂಬರ್ ಕಲಿತೀವಿ, ಹೋಲ್ ನಂಬರು, ಇಂಟೀಜರ್ಸು, ಫ್ರ್ಯಾಕ್ಷನ್ನು ಆ್ಯಂಡ್ ಡೆಸಿಮಲ್ಲು, ಈವನ್ ಆ್ಯಂಡ್ ಆಡ್ ನಂಬರು, ಪ್ರೈಮ್ ಆ್ಯಂಡ್ ಕಾಂಪೋಸಿಟ್ ನಂಬರು. ಓಕೆ, ನಂಬರ್ ಸಿಸ್ಟಮಲ್ಲಿ ಯಾವ ಕಲಿತೀವಿ? ಓಕೆ, ಫಸ್ಟ್ 1 ಮಿನಿಟ್. ಸೊ ನಾನು ಏನು ಮಾಡ್ತೀನಿ ಇವಾಗ, ಫಸ್ಟ್ ಚಾಪ್ಟರ್ ಯಾವುದು? ಫಸ್ಟ್ ಚಾಪ್ಟ್ರು ನ್ಯಾಚುರಲ್ ನಂಬರ್. ಸೊ ನಂಬರ್ ಸಿಸ್ಟಮು ಈ ಚಾಪ್ಟರ್. ಓಕೆ, ನಂಬರ್ ಸಿಸ್ಟಮ್ ಆ್ಯಕ್ಚುಲಿ ಇದು ನಿಮಗೆ 6th ಸ್ಟ್ಯಾಂಡರ್ಡಲ್ಲಿದೆ, 5th ಇದೆ, 6th ಇದೆ. ಅದನ್ನು ಡಿವೈಡ್ ಮಾಡಿಬಿಟ್ಟು ಏನು ಮಾಡಿದ್ದಾರೆ, ನಿಮ್ಮ 6th ಸ್ಟ್ಯಾಂಡರ್ಡ್ ಬುಕ್ ತೆಗೆದ್ರೆ ಅಥವಾ 5th ಸ್ಟ್ಯಾಂಡರ್ಡ್ ಬುಕ್ ತೆಗೆದ್ರೆ ನ್ಯಾಚುರಲ್ ನಂಬರ್ ಅಂತಿದೆ, ನೋಡಿದ್ದೀರಾ? ನ್ಯಾಚುರಲ್ ನಂಬರು, ಇಂಟೀಜರು, ಆಮೇಲೆ ಹೋಲ್ ನಂಬರು, ಪ್ರೈಮ್ ನಂಬರು, ಕಾಂಪೋಸಿಟ್ ನಂಬರು, ಇಷ್ಟೆಲ್ಲ ಇದೆ. ಓಕೆ, ಸೊ ಇವತ್ತು ಈ ನಂಬರ್ ಸಿಸ್ಟಮ್ ಇಷ್ಟೆಲ್ಲ ಇದೆಯಲ್ಲ ಅಷ್ಟು ಮುಗಿಸ್ಬಿಡೋಣ. ಕ್ಲಿಯರಾ? ಸೊ ನಿಮಗೆ ಫಸ್ಟ್ ಏನು ಬೇಕು ಅಂದರೆ ಐ ವಾಂಟ್ ಎ ರೂಲರ್. ಸೊ 0 1 2 3 4 5 ಹಿಂಗೆ ಹೋಗ್ತಾ ನಂಬರು ಎಲ್ಲಿ ತನಕ ಹೋಗುತ್ತೆ? 100 200 1000 ಲ್ಯಾಕು ಎಲ್ಲಿ ತನಕ ಹೋಗುತ್ತೆ? ಕ್ರೋರು, 10 crore 100 crore. ಲಾಸ್ಟ್ ನಂಬರ್ ಸಿಗೋದು ಯಾವುದು? ಇನ್ಫಿನಿಟಿಂಗ್ ಬರೀತಾರೆ. ಸೊ 0 ಇಂದ ರೈಟಿಗೆ ಇದು ನಾನು ನಿಂತ್ಕೊಂಡಿದ್ದೀನ ರೈಟ್, ಎಲ್ಲ ಪ್ಲಸ್ ನಂಬರು. ಸೊ ಈ ಕಡೆಗೆ ಹೋದರೆ -1 -2 -3 ಮೈನಸ್ ಡ್ಯಾಶ್ 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 ಎಲ್ಲಿ ತನಕ ಹೋಗುತ್ತೆ? -ಇನ್ಫಿನಿಟಿ. ಆಯಿತಾ? +ಇನ್ಫಿನಿಟಿ, ಈ ಕಡೆ -ಇನ್ಫಿನಿಟಿ. ಸೊ ಈ ಎಲ್ಲ ನಂಬರು ಯಾವ ನಂಬರು? ಪಾಸಿಟಿವ್ ನಂಬರು. ಕರೆಕ್ಟಾ? ಇವೆಲ್ಲ ಪಾಸಿಟಿವ್ ನಂಬರು. ಏನಾದರೂ ಡೌಟ್ ಇದೆಯಾ ಅದರ ಪಾಸಿಟಿವ್ ನಂಬರಲ್ಲೇ? ಇಲ್ಲ. ಇಲ್ಲಿಂದ ಹಿಂಗೆ ಹೋದರೆ ಇವು ನೆಗೆಟಿವ್ ನಂಬರು. ನೀವಲ್ಲಿ ನೋಡಿ ಏನು ಮಾಡಿದೆ ನಾನು, 1 ಇಂದ ಹಾಕಿದೆ, 1 ಇಂದ ಎಲ್ಲ ನಂಬರ್ ಹಾಕಿದೆ, -1 ಇಂದ ಎಲ್ಲ ನಂಬರ್ ಹಾಕಿದರೆ ಇದೆಲ್ಲ ಪಾಸಿಟಿವ್ ನಂಬರ್ ಅಂತ ಹೇಳಿದೆ, ಇವೆಲ್ಲ ನೆಗೆಟಿವ್ ನಂಬರ್ ಅಂದೆ. ಹಾಗಾದರೆ 0 ಯಾವ ನಂಬರು? ಪಾಸಿಟಿವ್ ನಂಬರಾ ನೆಗೆಟಿವ್ ನಂಬರಾ? 0 ಪಾಸಿಟಿವ್ ನಂಬರಾ ನೆಗೆಟಿವ್ ನಂಬರಾ? Zero is neither positive nor negative. ಅಂದರೆ 0 ಪಾಸಿಟಿವ್ನೂ ಅಲ್ಲ ನೆಗೆಟಿವ್ನೂ ಅಲ್ಲ, ಎರಡೂ ನಂಬರ್ ಅಲ್ಲ, ಅದು ನ್ಯೂಟ್ರಲ್ ನಂಬರ್.
ಸೊ ಈ ನಂಬರ್ ಕರೆಕ್ಟಾಗಿ ಮಿಡಲಿಗೆ ಇರುತ್ತೆ. ಇದನ್ನು ಏನಂತ ಕರೀತಾರೆ? ನ್ಯೂಟ್ರಲ್ ನಂಬರ್. ಯಾರು ಕಂಡುಹಿಡೋದು ಅದನ್ನು? ಝೀರೋ ಕಂಡುಹಿಡಿದಾರಾ? ಇಂಡಿಯನ್ ಅಲ್ವಾ, ಆರ್ಯಭಟ. ಇನ್ಫಿನಿಟಿ ಕಂಡುಹಿಡಿದಾರಾ? ಇನ್ಫಿನಿಟಿ ಕಂಡುಹಿಡಿದು ದ ಮ್ಯಾನ್ ಹೂ ನೋಸ್ ದ ಇನ್ಫಿನಿಟಿ. ಇದು ಇನ್ಫಿನಿಟಿ ಕಂಡುಹಿಡಿದಾರೆ ಗೊತ್ತಿಲ್ಲ? ರಾಮಾನುಜಾಚಾರ್ಯ. ರಾಮಾನುಜಾಚಾರ್ಯ. ರಾಮಾನುಜಾಚಾರ್ಯ ಅಲ್ಲ, ಶ್ರೀನಿವಾಸ್ ರಾಮಾನುಜನ್. ಹೆಸರೇನು? ಶ್ರೀನಿವಾಸ್ ರಾಮಾನುಜನ್. ನೋಡು, ಇಂಥ ದೊಡ್ಡ ಇದರಲ್ಲಿ ಮ್ಯಾಥ್ಸಾಗೆ ಇಂಪಾರ್ಟೆಂಟ್ ನಂಬರೇ ಇಂಡಿಯನ್ಸ್ ಕೊಟ್ಟವ್ರು. ಯಾರಾದ್ರೂ ಹೇಳಿದ್ರಿ ಇಂಡಿಯನ್ಸ್ ನನ್ನ ಮಕ್ಕಳು ನೀವೇನು ಮಾಡಿದ್ದೀರಿ ಅಂದರೆ ಹೇಳ್ರಿ, ಈ ಮ್ಯಾಥ್ಸೇ ನಮ್ಮದು. ಮ್ಯಾಥ್ಸ್ ಇಲ್ಲದೆ ಇನ್ನೇನು ಅಲ್ಲ, ಎಲ್ಲ ಮ್ಯಾಥ್ಸ್ ನಮ್ಮದೇ. ಕರೆಕ್ಟಾ? ಝೀರೋ ಕಂಡುಹಿಡಿದ್ಯಾರು? ಇನ್ಫಿನಿಟಿ ಕಂಡುಹಿಡಿದು. ಹಂಗಾದ್ರೆ ಇನ್ಫಿನಿಟಿ ಅನ್ನೋದು ನಂಬರ್ ಅಲ್ವಾ? ಹಿಂಗೆ 8 ಸಿಂಬಲ್ ಅಲ್ವಾ ಅದು? ಕರೆಕ್ಟಾ? ಹಂಗಾರೆ ಇನ್ಫಿನಿಟಿ ಅನ್ನೋದು ನಂಬರ್ ಅಲ್ವಾ ಅದು? ಇನ್ಫಿನಿಟಿ ಅನ್ನೋದು ನಂಬರು. ಆ ನಂಬರ್ ಹೆಂಗಿರುತ್ತೆ ಅಂದರೆ ಹಿಂಗಿರುತ್ತೆ: 1/0, 2/0, 3/0. ಕೆಳಗಡೆ 0 ಇರಬೇಕಷ್ಟೆ. ಮೇಲೆ ಯಾವ್ದು ನಂಬರ ಇರಲಿ, ಕೆಳಗಡೆ 0 ಇದ್ದರೆ ಅದನ್ನು ಇನ್ಫಿನಿಟಿ. ಅದಕ್ಕೆ ಇನ್ನೊಂದು ಹೆಸರು ಇದೆ, ಅನ್ಡಿಫೈನ್ಡ್ ಅಥವಾ ನಾಟ್ ಡಿಫೈನ್ಡ್. ಅದಕ್ಕೆ ವ್ಯಾಲ್ಯೂನೇ ಇಲ್ಲ, ಅನ್ಕೌಂಟಬಲ್ ಅಂತ ಇನ್ಫಿನಿಟಿ ಅಂದರೆ. ಅರ್ಥ ಆಯ್ತಾ? ಇವಾಗ ನನಗೆ ಒಂದ್ಸಲ ಹೇಳ್ತೀರಾ? ಪಾಸಿಟಿವ್ ನಂಬರ್ ಎಲ್ಲಿಂದ ಸ್ಟಾರ್ಟ್ ಆಗಿ ಎಲ್ಲಿಗೆ ಎಂಡ್ ಆಗುತ್ತೆ? 1 ಸ್ಟಾರ್ಟ್ ಆಗಿ ಇನ್ಫಿನಿಟಿ ತನಕ. ನೆಗೆಟಿವ್ ನಂಬರ್ ಎಲ್ಲಿಂದ ಸ್ಟಾರ್ಟ್ ಆಗಿ ಎಲ್ಲಿಗೆ ಎಂಡ್ ಆಗುತ್ತೆ? -1 ಮೈನಸ್ ಇನ್ಫಿನಿಟಿ. ಯಾವ ನಂಬರು ಪಾಸಿಟಿವ್ ನಂಬರ್ ಅಲ್ಲ, ನೆಗೆಟಿವ್ ನಂಬರ್ ಅಲ್ಲ? 0. ಅದು ಪಾಸಿಟಿವ್ ನಂಬರ್ ಅಲ್ಲ, ನೆಗೆಟಿವ್ ನಂಬರ್ ಅಲ್ಲ. ಆಯಿತಾ? ಇವಾಗ ನೀಟಾಗಿ ಕೇಳಿ. ಆಯಿತಾ? ಇದೆಲ್ಲ ಗೊತ್ತು ನಿಮಗೆ. ಈ ಎಲ್ಲ ಪಾಸಿಟಿವ್ ನಂಬರ್ನ ನ್ಯಾಚುರಲ್ ನಂಬರ್ ಅಂತ ಕರೀತಾರೆ. ಏನು ಕರೀತಾರೆ? ನ್ಯಾಚುರಲ್ ನಂಬರ್. ಎಲ್ಲ ಪಾಸಿಟಿವ್ ನಂಬರ್ನ ನ್ಯಾಚುರಲ್ ನಂಬರ್ ಅಂತ ಕರೀತಾರೆ. ಸೊ ಇವಾಗ ನಾನು ಏನಾದರೂ ಒಂದು ಗ್ರೂಪ್ ಮಾಡಬೇಕು ಅನ್ಕೋ, ಒಂದು ನ್ಯಾಚುರಲ್ ನಂಬರ್ ಗ್ರೂಪ್. ಇವಾಗ ನೀವು ಸ್ಟೂಡೆಂಟ್ಸ್ ಗ್ರೂಪು, ಆಯಿತಾ? ಇವಾಗ ನಿಮ್ಮ ಕ್ಲಾಸಲ್ಲಿ, ನಿಮ್ಮ ಸ್ಕೂಲಿಗೆ ಹೋದರೆ ಎಲ್ಲರೂ ಇರೋಬ್ಬರನ್ನೆಲ್ಲ ಒಂದೇ ಕ್ಲಾಸಿಗೆ ಹಾಕ್ತಾರಾ? 5th ಸ್ಟ್ಯಾಂಡರ್ಡ್ ಸಪ್ರೇಟು, 10th ಸಪ್ರೇಟು, 8th 9th ಸಪ್ರೇಟ್ ಎಲ್ಲ ಆಗ್ತಾರೆ. ಅದೊಂದು ಗ್ರೂಪ್ ತಾನೇ ಕ್ಲಾಸು. ಇಲ್ಲೂ ಕೂಡ ಒಂದು ಅದನ್ನು ಕ್ಲಾಸ್ ಥರ ಬರೀತಾರೆ. ಆ ಕ್ಲಾಸ್ನ ಸೆಟ್ ಅಂತ ಕರೀತಾರೆ. ಏನು ಹೇಳು? ಸೆಟ್ನ ಬರೆಯೋದು ಹೆಂಗೆ ಅಂದರೆ, ಫ್ಲವರ್ ಬ್ರ್ಯಾಕೆಟ್ ಓಪನ್ ಮಾಡಬೇಕು, ಫ್ಲವರ್ ಬ್ರ್ಯಾಕೆಟ್ನ ಕ್ಲೋಸ್ ಮಾಡಬೇಕು. ಇಲ್ಲಿ ಮಿಡ್ಲಲ್ಲಿ ನಂಬರ್ ಬರೀಬೇಕು. 1 2 3 4. ಇವೆಲ್ಲ ಯಾವ ನಂಬರು? ಪಾಸಿಟಿವ್ ನಂಬರು ಮತ್ತು ನ್ಯಾಚುರಲ್ ನಂಬರ್ ಕೂಡ. ಕರೆಕ್ಟಾ? ಸೊ ಇದು ಹಂಗಾದ್ರೆ ನ್ಯಾಚುರಲ್ ನಂಬರ್ ಅಲ್ವಾ? ಆ ನ್ಯಾಚುರಲ್ ನಂಬರ್ನ ಎನ್ನಿಂದ ಡಿನೋಟ್ ಮಾಡಿದರೆ ಅದನ್ನು ನ್ಯಾಚುರಲ್ ನಂಬರ್ ಸೆಟ್ ಅಂತ ಕರೀತಾರೆ. ನ್ಯಾಚುರಲ್ ನಂಬರ್ ಸೆಟ್. ಅರ್ಥ ಆಯ್ತಾ? ಇಲ್ಲ ಅರ್ಥ ಆಯ್ತಾ? ಸೊ ಆಲ್ ನ್ಯಾಚುರಲ್ ನಂಬರ್ಸ್ ಆರ್ ಪಾಸಿಟಿವ್ ನಂಬರ್. ಇವಾಗ -2 ನೆಗೆಟಿವ್ ನಂಬರು. -2ನ ನಾನು ನ್ಯಾಚುರಲ್ ನಂಬರ್ ಅಂತ ಕರಿಬೋದಾ? ಕರೆಯೋಕ್ಕೆ ಬರಲ್ಲ. 0ನ ಅಲ್ಲ, 0 ನ್ಯಾಚುರಲ್ ನಂಬರ ಅಲ್ವಾ? 0 ನ್ಯಾಚುರಲ್ ನಂಬರ್ ಅಲ್ಲ. 1 ಸ್ಟಾರ್ಟ್ ಆಗಬೇಕು. ಎಲ್ಲ ಪಾಸಿಟಿವ್ ನಂಬರ್ ನ್ಯಾಚುರಲ್ ನಂಬರು. 0 ಪಾಸಿಟಿವ್ ನಂಬರಾ? ಹಾಗಾದ್ರೆ ನ್ಯಾಚುರಲ್ ನಂಬರ್ ಅಂತ ಹೆಂಗೆ ಕರಿತೀಯ? ಕರೆಯೋಕ್ಕೆ ಬರಲ್ಲ. ಅಕಸ್ಮಾತ್ 0 ಬಂದರೆ ಏನಾಗುತ್ತೆ? ಇವಾಗ ನಾನು ಬರ್ದೆಪ್ಪ, ಏನು ಹೇಳೋ? ಇದು ನಂಬರ್ ಜೊತೆಗೆ 1 2 3 4 5 ಎಲ್ಲ ಅಪ್ ಟು ಇನ್ಫಿನಿಟಿ ತನಕ ಬರದೆ ಇದಕ್ಕೊಂದು 0 ಆ್ಯಡ್ ಆಗಿಬಿಡ್ತು. ಇವಾಗ ಇದು ನ್ಯಾಚುರಲ್ ನಂಬರ್ ಅಂತ ಕರೀಲಾ? ಬರಲ್ಲ. ಹಂಗಾದ್ರೆ ಈ ನಂಬರ್ ಯಾವುದು? ಈ ಸೆಟ್ ಯಾವುದು? ಸೆಟ್ ಅಂದರೆ ಗುಂಪು ತಾನೆ, ಗ್ರೂಪು. ಹಂಗಾದ್ರೆ ಇದು ಯಾವುದು? ಓಲ್ ನಂಬರ್. ಏನು ಹೇಳೋ? ಓಲ್ ನಂಬರ್. ಅದನ್ನು W ಇಂದ ಇಂಡಿಕೇಟ್ ಮಾಡ್ತಾರೆ. ಆಯಿತಾ? ಸೊ ನಾನು ಹಿಂಗೆ ಕಲೀರಾ? ಓಲ್ ನಂಬರ್ ಅಂದರೆ ಏನಂಗಾದ್ರೆ ಈ ಸೆಟ್ ಆಫ್ ಆಲ್ ಪಾಸಿಟಿವ್ ನಂಬರ್ ಆ್ಯಂಡ್ 0 ತೆಗೆದ್ರೆ, ಅಕಸ್ಮಾತ್ 0 ತೆಗೆದ್ರೆ ಯಾವ ಸೆಟ್ ಆಗುತ್ತೆ? 0 ಆ್ಯಡ್ ಮಾಡಿದರೆ ಓಲ್ ನಂಬರು. ಅರ್ಥ ಆಯ್ತಾ? ಇವಾಗ ನಾನು ಇದನ್ನ ಇದರಲ್ಲಿ ನೋಡು 0 ಇಲ್ಲ, ಇದರಲ್ಲಿ 0 ಆ್ಯಡ್ ಮಾಡಿದೆ. ಇದರ ಬರೀ ಪಾಸಿಟಿವ್ ನಂಬರ್ ಇತ್ತು, ಇದರಲ್ಲಿ ಪಾಸಿಟಿವ್ ನಂಬರು 0 ಐತೆ. ಮತ್ತೇನು ಮಿಸ್ ಆಯಿತು?
ಇವಾಗ -1 -2 -3 ಅದೆಲ್ಲ ಹೋಗಿ 0 1 2 ಹಿಂಗೆಲ್ಲ ಆ್ಯಡ್ ಆದರೆ ಈ ಸೆಟ್ನ ಏನಂತ ಕರೀತಾರೆ? ಇಂಟೀಜರ್ ಅಂತ ಕರೀತಾರೆ. ಇಂಟೀಜರ್ನ ಐಯಿಂದನೂ ಡಿನೋಟ್ ಮಾಡ್ತಾರೆ ಅಥವಾ ಝಡ್ಡಿಂದನೂ ಡಿನೋಟ್ ಮಾಡ್ತಾರೆ. ಅರ್ಥ ಆಯ್ತಾ? ಝಡ್ನ ಏನಕ್ಕೆ ಹಾಕ್ಬೇಕು ಬ್ರಾಕೆಟ್ ಒಳಗೆ? ನಂಬರಾ ಝಡ್ ಅನ್ನೋದು? ಝಡ್ ನಂಬರ್ ಅದು ಬ್ರಾಕೆಟ್ ಒಳಗೆ ಹಾಕೋಕ್ಕೆ ಹೊರಗಡೆ ಹಾಕಬೇಕು. ಹಿಂಗೆ ಇಂಡಿಕೇಟ್ ಮಾಡಬೇಕು. ಈಕ್ವಲ್ ಬರೆದು ಇಲ್ಲಿ ನೇಮ್ ಇದು ನೇಮ್ ಇದು ನೇಮು ಇದು ನೇಮು. ನ್ಯಾಚುರಲ್ ನಂಬರು, ಓಲ್ ನಂಬರು, ಇಂಟೀಜರ್, ಐ ಅಥವಾ ಝಡ್. ಆಯಿತಾ? ಇವಾಗ ನನಗೊಂದು ಆನ್ಸರ್ ಹೇಳಿ. ಆಲ್ ಪಾಸಿಟಿವ್ ನಂಬರ್ಸ್ ಆರ್ ಕಾಲ್ಡ್. ಆಲ್ ಪಾಸಿಟಿವ್ ನಂಬರ್ ಪ್ಲಸ್ 0 is called. ಹಿಂಗೆ ಹೇಳು ಇವಾಗ. ಆಲ್ ನ್ಯಾಚುರಲ್ ನಂಬರ್ ಆ್ಯಂಡ್ 0 is called. ಇಂಟಿಜರಲ್ಲಿ ಮೈನಸ್ ಇಲ್ವೇ? ಆಲ್ ನ್ಯಾಚುರಲ್ ನಂಬರ್ ಪ್ಲಸ್ 0 is called ಹೋಲ್ ನಂಬರ್. ಯಾಕೆ? ಇದೆಲ್ಲ ಏನಿದು ನ್ಯಾಚುರಲ್ ನಂಬರ್ ತಾನೆ? ನನಗೇನು ಹೇಳಿದೆ? ನ್ಯಾಚುರಲ್ ನಂಬರ್ ಆ್ಯಂಡ್ 0 is called ಹೋಲ್ ನಂಬರ್. ಆಲ್ ಪಾಸಿಟಿವ್ ನಂಬರ್, ಆಲ್ ನೆಗೆಟಿವ್ ನಂಬರ್ ಆ್ಯಂಡ್ 0 is called ಇಂಟೀಜರ್. ಆಲ್ ಪಾಸಿಟಿವ್ ನಂಬರ್, ನೆಗೆಟಿವ್ ನಂಬರ್ ಆ್ಯಂಡ್ 0 is called ಇಂಟೀಜರ್. ಇವಾಗ ಹಿಂಗೆ ಅನ್ಕೋ, ಇನ್ನು ಒಂದು ಸೆಟ್ ಬರಿತೀನಿ, ಅದು ಯಾವ ನಂಬರ್ ಅಂತ, ಯಾವ ಸೆಟ್ ಅಂತ ಹೇಳ್ಬೇಕು. ಆಯಿತಾ? ಇದು ಯಾವ ಸೆಟ್ಟು? ಏನಕ್ಕೆ ಇಂಟಿಜರು? ಮೈನಸ್ ಇದೆ, ಅದಕ್ಕೆ ಇದು ಇಂಟಿಜರ್ ಸೆಟ್ಟು. ಇದು ಯಾವ ಸೆಟ್ಟು? ಹೋಲ್ ನಂಬರಾ? ಹೋಲ್ ನಂಬರ್ ಪಾಸಿಟಿವ್ ನಂಬರ್ ಇರ್ಬೇಕು ತಾನೆ? ಹೋಲ್ ನಂಬರಲ್ಲಿ ಪಾಸಿಟಿವ್ ನಂಬರ್ ಇರ್ಬೇಕು ತಾನೆ? ಇದು ಇಂಟಿಜರ್. ಯಾಕೆ? ಮೈನಸ್ ಇದೆ, 0 ಇದೆ. 1 ಇಲ್ಲ ಅಂದರೆ ಪ್ರಾಬ್ಲಮ್ ಇಲ್ಲ, ಪಾಸಿಟಿವ್ ನಂಬರ್ ಇಲ್ಲ ಅಂದರೆ ಪ್ರಾಬ್ಲಮ್ ಇಲ್ಲ, ಅದು ನೆಗೆಟಿವ್ ನಂಬರ್ ಇರಲೇಬೇಕಲ್ಲ. ಅಕಸ್ಮಾತ್ ನಾನು ಇದೇ ನಂಬರ್ ಹಿಂಗೆ ಕೊಟ್ಟರೆ ಇದನ್ನೇನಂತ ಕರಿಬೋದು? ಯಾವ ಸೆಟ್ ಇದು? ಇದು ನ್ಯಾಚುರಲ್ ನಂಬರ್ ಸೆಟ್. ಓಕೆನಾ? ಇವಾಗ ನೆಕ್ಸ್ಟು ಸಿ. ಹಾಗಾದರೆ ಇದು ನ್ಯಾಚುರಲ್ ನಂಬರ್ ಸೆಟ್ಟು ಇಂಟಿಜರ್ ಸೆಟ್ ಆಗಲ್ವಾ? ಇದು ಇಂಟಿಜರಲ್ಲೂ 1 3 0 ಇದೆ ತಾನೆ? ಇಲ್ಲ, ನಾನು ಹಾಕಲ್ಲ. -1 -3 ಹಾಕಲ್ಲ, ಬರೀ 1 3 0 ಹಾಕ್ತೀನಿ. ಇದನ್ನು ಇಂಟಿಜರ್ ಅಂತ ಬರಿಬೋದಾ? ಇಲ್ಲ, ಬರೆಯಂಗಿಲ್ವಾ? ಬರಿಬೋದು. ಯಾಕೆ? ಇಂಟೀಜರಲ್ಲಿ ಯಾವ್ಯಾವ ನಂಬರ್ ಇದೆ? ಮೈನಸ್ ನಂಬರ್ಸ್ ಇದ್ದಾವೆ, ಕರೆಕ್ಟಾ? 0 ಇದೆ, 1 2 3 ಇದೆ. ಇದರಲ್ಲಿ ಯಾವ ನಂಬರ್ ತೆಗೆದು ನಾನು ಹೊರಗೆ ಬರೆದ್ರು ಕೂಡ ಅದು ಇಂಟೀಜರೇ. ಇವಾಗ ನಾನು ಏನಾದರೂ ಬರೀ 1 2 3 ಅಂತ ಬರೆದ್ರೆ ಇದು ಇಂಟೀಜರೇ. ಇದು ಇಂಟೀಜರು ಕೂಡ ನ್ಯಾಚುರಲ್ ನಂಬರು ಕೂಡ. ಅದಕ್ಕೆ ಕನ್ಫ್ಯೂಸ್ ಆಗುತ್ತೆ ಅಂತ ಏನು ಮಾಡಿದ್ದಾರೆ ಫಸ್ಟು ದೊಡ್ಡದಿದೆಯಲ್ಲ, ಎಲ್ಲ ನಂಬರ್ ಬರ್ತಾವಲ್ಲ, ಅದು ಯಾವುದದು? ಎಲ್ಲ ನಂಬರ್ ಇದ್ದರೆ ಅದನ್ನೇನಂತ ಕರೀತಾರೆ? ಇಂಟೀಜರ್, ಕರೆಕ್ಟಾ? ಇದ್ರ ಒಳಗಡೆ ಇದೆಲ್ಲ ಸೇರಿದರೆ ಇಂಟೀಜರು. ಸೊ ನಾನು ಇಲ್ಲಿ ಬರಿತೀನಿ, ಆಯಿತಾ? ಇದ್ರ ಒಳಗಡೆ ನೆಕ್ಸ್ಟ್ ಎರಡನೇದು ಯಾವುದು? ಹೋಲ್ ನಂಬರ್. ಇದ್ರ ಒಳಗಡೆ ನ್ಯಾಚುರಲ್ ನಂಬರ್. ಇದು ನ್ಯಾಚುರಲ್ ನಂಬರು, ಇದು ಹೋಲ್ ನಂಬರು, ಇದು ಇಂಟೀಜರು. ನೋಡು ಇವಾಗ ಕರೆಕ್ಟಾಗಿ ಕೇಳ್ರಿ. ಇಂಟೀಜರ್ ಒಳಗಡೆ ನ್ಯಾಚುರಲ್ ನಂಬರ್ ಇದೆಯಾ, ಇಲ್ಲ ನ್ಯಾಚುರಲ್ ನಂಬರ್ ಒಳಗಡೆ ಇಂಟೀಜರ್ ಇದೆಯಾ? ಇಂಟೀಜರ್ ನಂಬರ್ ಒಳಗಡೆ ನ್ಯಾಚುರಲ್ ನಂಬರ್ ಇದೆ. ಅದಕ್ಕೆ ಇದನ್ನ ಹೆಂಗೆ ಕರಿಬೇಕು ಅಂದರೆ, ಇವಾಗ ಇದನ್ನ ಹೆಂಗೆ ಕರೀತಾರೆ ಗೊತ್ತಾ? ನೋಡು, ಅರ್ಥ ಮಾಡ್ಕೊ ನೀಟಾಗೆ, ಆಯಿತಾ? ಇದು ಇಂಪಾರ್ಟೆಂಟ್, ಮತ್ತು ಕಾಂಪಿಟೇಟಿವ್ ಎಕ್ಸಾಮಿಗೆ ಬರುತ್ತೆ. ಆಲ್ ಇಂಟೀಜರ್ಸ್ ಆರ್ ಹೋಲ್ ನಂಬರ್. ಆಲ್ ಇಂಟೀಜರ್ಸ್ ಆರ್ ಹೋಲ್ ನಂಬರ್. ಆಲ್ ಹೋಲ್ ನಂಬರ್ಸ್, ಸಾರಿ ವೇಟ್. ಆಲ್ ನ್ಯಾಚುರಲ್ ನಂಬರ್ಸ್ ಆರ್ ಹೋಲ್ ನಂಬರ್. ಎಲ್ಲ ನ್ಯಾಚುರಲ್ ನಂಬರ್ ಹೋಲ್ ನಂಬರೇ? ಯಾಕೆಂದರೆ ಹೋಲ್ ನಂಬರಾಗ ಏನಿರುತ್ತೆ?
0 1 2 3 4 ಇರುತ್ತೆ. 1 2 3 4 ಇದ್ರೆ ಅದು ಹೋಲ್ ನಂಬರ್ ತಾನೆ ಅದು, ಬಟ್ 0 ಇಲ್ಲ ಅಷ್ಟೇ, ಆದರೂ ಹೋಲ್ ನಂಬರೇ. ಕರೆಕ್ಟಾ? ಆಲ್ ನ್ಯಾಚುರಲ್ ನಂಬರ್ಸ್ ಆರ್ ಹೋಲ್ ನಂಬರ್, ಆಲ್ ಹೋಲ್ ನಂಬರ್ಸ್ ಆರ್ ಇಂಟಿಜರ್, ಆಲ್ ನ್ಯಾಚುರಲ್ ನಂಬರ್ಸ್ ಆರ್ ಇಂಟಿಜರ್. ಕನ್ಫ್ಯೂಸ್ ಆಗಿದೆಯಾ? ಇವಾಗ ಹಿಂಗೆ ನನ್ನ ಹತ್ರ ವೈಟ್ ರೈಸ್ ಇದೆ. ಆ ವೈಟ್ ರೈಸ್ ನೋಡ್ಬಿಟ್ಟು ಇದು ಪುಳಿಯೋಗರೆ ಅಂದರೆ ನಂಬ್ತೀರಾ? ಚಿತ್ರಾನ್ನ ಅಂದರೆ ನಂಬ್ತೀರಾ? ಇಲ್ಲ ತಾನೆ? ಅದೇ ವೈಟ್ ರೈಸಿಗೆ ನಾನು ಇವಾಗ ಪುಳಿಯೋಗರೆ ಮಾಡಿಬಿಟ್ಟು ಅದು ಚಿತ್ರಾನ್ನ ಮಾಡ್ಬೋದಾ? ಹಾಂ, ಪುಳಿಯೋಗರೆ ಮಾಡಿ ಚಿತ್ರಾನ್ನ ಮಾಡೋಕ್ಕಾಗತ್ತಾ? ಮಾಡೋಕ್ಕೆ ಬರಲ್ಲ. ಅದಕ್ಕೆ ಏನು ಮಾಡ್ಬಿಡ್ತೀನಿ ನಾನು ಇವಾಗ, ವೈಟ್ ರೈಸ್ ರೆಡಿ ಮಾಡ್ಕೊತೀನಿ. ಎಲ್ಲ ಹೋಟ್ಲಾಗ ಅಷ್ಟೇ ವೈಟ್ ರೈಸ್ ರೆಡಿ ಮಾಡ್ತಾರೆ. ಆಮೇಲೆ ಏನು ಮಾಡ್ತಾನೆ, ಗೊಜ್ಜಿಗೆ ಚಿತ್ರಾನ್ನ ಗೊಜ್ಜಿ ಹಾಕಿದ್ರೆ ಚಿತ್ರಾನ್ನ, ಪುಳಿಯೋಗರೆ ಗೊಜ್ಜಿ ಹಾಕಿದ್ರೆ ಪುಳಿಯೋಗರೆ, ಅದಕ್ಕೆ ವೈಟ್ ರೈಸ್ ಮಾಡಿರ್ತಾನೆ. ಈ ವೈಟ್ ರೈಸ್ ಏನಾಯ್ತು ಹೇಳು? ಎಲ್ಲದಕ್ಕೂ ಇದೇ ದೇವರು, ಎಲ್ಲ ಫುಡ್ಡಿಗೂ ಇದೇ ದೇವರು. ಕರೆಕ್ಟಾ? ಸೊ ಫಸ್ಟ್ ಬರೋದು ಯಾವುದು? ಫಸ್ಟ್ ಬರೋದು ಇಂಟಿಜರು, ಎಲ್ಲ ವೈಟ್ ರೈಸು. ಅದ್ರಿಗೆ ಒಳಗಡೆ ಬರೋದು ಯಾವುದು? ಇವೆಲ್ಲ ಬೇರೆ ಬೇರೆ ಪುಳಿಯೋಗರೆ, ಚಿತ್ರಾನ್ನ ಗೀತ್ರಾನ್ನ ಎಲ್ಲ ಬರ್ತವೆ. ಸೊ ವೈಟ್ ರೈಸ್ ಈಸ್ ಎ ಯೂನಿವರ್ಸ್, ಎಲ್ಲ ದೊಡ್ಡದು. ಇವಾಗ ಸಿಂಪಲ್ ಹೆಂಗೆ ಗೊತ್ತಾ ನೋಡು, ಇದು ಸಕ್ಕದಾಗಿದೆ. ಹೆಂಗೆ ಅಂದರೆ, ಇದು ಭೂಮಿ ಅನ್ಕೋ, ಈ ಭೂಮಿ ಒಳಗಡೆ, ಸಾರಿ ಇದು ಯೂನಿವರ್ಸ್ ಅನ್ಕೋ, ಯೂನಿವರ್ಸ್ ಆಯಿತಾ, ಬ್ರಹ್ಮಾಂಡ. ಭೂಮಿ ಒಳಗಡೆ ಏನಿದೆ? ಭೂಮಿ ಒಳಗಡೆ ಅಲ್ಲ, ಮೇಲೆ ಫುಲ್ಲು ಅರ್ತ್. ಇದು ಅರ್ಥ ಅನ್ಕೊಳಪ್ಪ, ಇದು ಅರ್ತ್. ಇದೇನಿದು? ಇದು ಕಾಂಟಿನೆಂಟ್ಸ್, ಎಲ್ಲ ಕಾಂಟಿನೆಂಟ್ಸ್ ಇದಾವೆ. ಆ ಕಾಂಟಿನೆಂಟ್, ನಾವು ಯಾವ ಕಾಂಟಿನೆಂಟ್ ಒಳಗಿದ್ದೀವಿ? ಏಷ್ಯನ್ ಕಾಂಟಿನೆಂಟ್. ಏಷ್ಯಾ ಒಳಗಡೆ ಯಾವಿದೆ? ಇಂಡಿಯಾ. ಇಂಡಿಯಾ ಒಳಗಡೆ ಕರ್ನಾಟಕ, ಅದರಲ್ಲಿ ಬೆಂಗಳೂರು, ಅದರಲ್ಲಿ ನೀನಿದೆಯಾ? ಕರೆಕ್ಟಾ? ಅದ್ರ ಎಷ್ಟು ಒಳಗಡೆ ಇದೆ ನೀನು? ಫಸ್ಟಲ್ಲಿ ಫಸ್ಟು ಅರ್ಥಲ್ಲಿರೋದು ನೀನು. ಕರೆಕ್ಟಾ? ಅರ್ಥ ಎಲ್ಲ ದೊಡ್ಡದು. ಸೊ ನಂಬರ್ಸಲ್ಲಿ ಯಾವ್ದು ದೊಡ್ಡದು ಎಲ್ಲದಕ್ಕೂ? ಇಂಟಿಜರ್. ಅದ್ರ ಒಳಗಡೆ ಬರೋದು ಹೋಲ್ ನಂಬರ್, ಅದ್ರ ಒಳಗಡೆ ಬರೋದು ನ್ಯಾಚುರಲ್ ನಂಬರ್. ಅರ್ಥ ಆಯ್ತಾ? ಇವಾಗ ಹೇಳ್ರಿ, ಭೂಮಿಯಲ್ಲಿರೋನು, ಈ ಭೂಮಿ ಮೇಲೆ ಯಾರಿದೆ? ಎಲ್ಲರೂ ಇಂಡಿಯನ್ಸಾ? ಅಲ್ಲ, ಆದರೆ ಎಲ್ಲ ಇಂಡಿಯನ್ಸು ಕೂಡ ಭೂಮಿಯಲ್ಲಿದ್ದಾರೆ. ಅರ್ಥ ಆಗಿದೆ? ಇವಾಗ ನೀಟಾಗಿ ಅರ್ಥ ಆಗುತ್ತೆ, ಕೇಳ್ರಿ. ಇದು ಭೂಮಿನಾ? ಎಷ್ಟು ಕಾಂಟಿನೆಂಟ್ ಇದಾವೆ ಟೋಟಲ್ಲು? 7 ಕಾಂಟಿನೆಂಟ್ ಇದಾವೆ. ನಮಗೆ ಮಾತ್ರ ನಾವು ಏಷ್ಯನ್ ಕಾಂಟಿನೆಂಟ್ ತೊಗೊತೀವಿ. ಎರಡನೇದು ಯಾವುದು? ಏಷ್ಯನ್ ಕಾಂಟಿನೆಂಟ್. ಅದ್ರಾಗ ಯಾವ್ದು ಬೇಕೋ? ಇಂಡಿಯಾ. ಇಂಡಿಯಾ ಒಳಗಡೆ ಹೋದೆ. ಅದ್ರ ಒಳಗೆ ಯಾವ್ದು ಬೇಕೋ? ಕರ್ನಾಟಕ ಹೋದೆ. ಅದ್ರ ಒಳಗಡೆ ಬೆಂಗಳೂರಿಗೆ ಹೋದೆ. ಅದ್ರ ಒಳಗಡೆ ಸಾಕು, ಇಲ್ಲಿಗೆ ದೇವನಹಳ್ಳಿ. ಆಯಿತಾ? ಇವಾಗ ಅನ್ಕೋ ಏನಂತ, ನಾನು ಹಿಂಗೆ ಹೇಳ್ತೀನಿ ಏನಂತ, ಬೆಂಗಳೂರಾಗಿರೋರು ಆಯಿತಾ, ಎಲ್ಲರೂ ಬೆಂಗಳೂರಾಗಿರೋರು ಎಲ್ಲ ಇಂಡಿಯನ್ಸ್. ಕರೆಕ್ಟಾ? ಎಲ್ಲ ಇಂಡಿಯನ್ಸು ಏಷ್ಯನ್ ಕಾಂಟಿನೆಂಟಲ್ಲಿದ್ದಾರೆ. ಕರೆಕ್ಟಾ? ಸೊ ಎಲ್ಲ ಕಾಂಟಿನೆಂಟು ಭೂಮಿ ಮೇಲಿದೆ. ಕರೆಕ್ಟಾ? ಎಲ್ಲ ಭೂಮಿ ಮೇಲಿರೋರೆಲ್ಲ ಯೂನಿವರ್ಸಲ್ಲಿದ್ದಾರೆ. ಕರೆಕ್ಟಾ? ಇವಾಗ ನಾನು ಹೇಳಲ್ಲ, ನೀವು ಉಲ್ಟಾ ಬರ್ತೀನಿ. ಯೂನಿವರ್ಸಾಗಿರೋರೆಲ್ಲ ಇಂಡಿಯನ್ಸಾ? ಎಲ್ಲ ತಾನೆ? ಏಷ್ಯಾದಾಗಿರೋ ಎಲ್ಲರೂ ಇಂಡಿಯನ್ಸಾ? ಅಲ್ಲ. ಎಲ್ಲ ಇಂಡಿಯನ್ಸು ಬೆಂಗಳೂರಿಯನ್ನ? ಅಲ್ಲ ತಾನೆ? ಎಲ್ಲ ಬೆಂಗಳೂರಾಗಿರೋ ಜನ ಎಲ್ಲ ದೇವನಹಳ್ಳಿಗಿರ್ತಾರಾ? ಅದೇ ಥರ ಏನು ಹೇಳು, ಸೇಮ್ ಹಂಗೆ ಎಲ್ಲ ಇಂಟೀಜರ್ ನಂಬರು ಏನಾಗಿರ್ತವೆ? ನ್ಯಾಚುರಲ್ ನಂಬರ್ ಆಗಿರುತ್ತೆ, ಹೋಲ್ ನಂಬರ್ ಆಗಿರುತ್ತೆ. ಎಲ್ಲ ಹೋಲ್ ನಂಬರು ನ್ಯಾಚುರಲ್ ನಂಬರ್ ಆಗಿರುತ್ತೆ. ಕ್ಲಿಯರ್? ಆದರೆ ನ್ಯಾಚುರಲ್ ನಂಬರು ಹೋಲ್ ನಂಬರ್ ಆಗಿರುತ್ತಾ? ಆಗಲ್ಲ, ಉಲ್ಟಾ ಆಗಲ್ಲ. ಇದು ಎಲ್ಲ ಒಳಗಡೆ ಇರೋದು, ಎಲ್ಲದೂ ಒಳಗಡೆ ಯಾವುದಿರೋದು? ನ್ಯಾಚುರಲ್ ನಂಬರ್. ಅದ್ರ ಇರೋದು ಹೋಲ್ ನಂಬರ್, ಆಮೇಲೆ ಇಂಟಿಜರ್. ಸೊ ಏನಂತ ಕರಿತೀನಿ? ಆಲ್ ನ್ಯಾಚುರಲ್ ನಂಬರ್ಸ್ ಆರ್ ಹೋಲ್ ನಂಬರ್, ಆಲ್ ನ್ಯಾಚುರಲ್ ನಂಬರ್ಸ್ ಆರ್ ಇಂಟಿಜರ್ಸ್, ಆಲ್ ಹೋಲ್ ನಂಬರ್ಸ್ ಆರ್ ಇಂಟಿಜರ್ಸ್. ಈಗ ಉಲ್ಟಾ ಬಾ, ಆಲ್ ಇಂಟಿಜರ್ಸ್ ಆರ್ ಹೋಲ್ ನಂಬರ್. ನೋ, ರಾಂಗ್. ಆಲ್ ಹೋಲ್ ನಂಬರ್ಸ್ ಆರ್ ನ್ಯಾಚುರಲ್ ನಂಬರ್. ರಾಂಗ್. ಆಲ್ ಇಂಟಿಜರ್ಸ್ ಆರ್ ನ್ಯಾಚುರಲ್ ನಂಬರ್. ರಾಂಗ್. ರಾಂಗ್. ಆಲ್ ಇಂಟಿಜರ್ಸ್ ಆರ್ ಹೋಲ್ ನ್ಯಾಚುರಲ್ ನಂಬರ್ ಆಗತ್ತಾ?
-3 -4 ಇವೆಲ್ಲ ನ್ಯಾಚುರಲ್ ನಂಬರ್ ಆಗುತ್ತಾ? ಆಗಲ್ಲ. ನಂಬರ್ಸ್ ಅರ್ಥ ಆಯ್ತಾ ಇವಾಗ ನೀಟಾಗೆ? ಇವಾಗ ನಾನು ಏನಾದರೂ ನಿಮಗೆ 1 -1 ಅಂತ ಬರೆದೆ, ಎರಡು ಒಂದೇ ನಂಬರಾ? ಇಲ್ಲ ತಾನೆ. ಒಂದೇದು 1 ನಂಬರ್ ಎಕಡೆಗೆ ಹೋಗುತ್ತೆ? ರೈಟಿಗೆ ಹೋಗುತ್ತೆ. -1 ಲೆಫ್ಟಿಗೆ ಹೋಗುತ್ತೆ. ಮಿಡ್ಲಿಗಿರೋದು ಯಾರು? 0. ಅರ್ಥ ಐತೆ? ಎಷ್ಟು ಏನೇನು ಕಲ್ತ್ರಿ ಇವಾಗ? ನ್ಯಾಚುರಲ್ ನಂಬರ್ ಕಲ್ತ್ರಿ, ಹೋಲ್ ನಂಬರ್ ಕಲ್ತ್ರಿ, ಇಂಟಿಜರ್ಸ್ ಕಲ್ತ್ರಿ. ಆಡ್ ನಂಬರ್ ಅಂದರೆ ಏನಂಗಾದ್ರೆ? ಆಡ್ ನಂಬರ್ ಹಾಂ, ಎಲ್ಲದಕ್ಕಿಂತ ದೊಡ್ಡ ನಂಬರಾ? ಓಲೆ. ಆಡ್ ನಂಬರ್ ಅಂದರೆ ಇದು 0ನಾ? 1 2 3 4 5 ಹಿಂಗಿರುತ್ತಲ್ಲ. 0 ಬಿಟ್ಟು 0 ಅನ್ನೋದು ಆಡ್ ನಂಬರ್ ಅಲ್ಲ. ಕನ್ನಡದಲ್ಲಿ ಅಂತ ಕರೀತಾರೆ ಬೆಸ ಸಂಖ್ಯೆ. ಕರೆಕ್ಟಾಗಿದೆಯಾ? 1 3 5 ಇವೆಲ್ಲ ಏನು? -1 -3 ಇವೆಲ್ಲ ಏನು? ಆಡ್ ನಂಬರ್. ಇದನ್ನು ನೀಟಾಗಿ ಅರ್ಥ ಮಾಡ್ಕೊಳಕ್ಕೆ ಏನು ಹೇಳಿದ್ದಾರೆ ಅಂದರೆ, ನೋಡು, 1 2 ಇಂದ ಡಿವೈಡ್ ಆಗುತ್ತಾ? ಆಗಲ್ಲ. 3 ಡಿವೈಡ್ ಆಗುತ್ತಾ? 2 ಟೇಬಲಲ್ಲಿ 3 ಬರುತ್ತಾ? 5 ಬರುತ್ತಾ? ಅದಕ್ಕೆ ಹಿಂಗೆ ಹೇಳ್ತಾರೆ, ದ ನಂಬರ್ ವಿಚ್ ಈಸ್ ನಾಟ್ ಡಿವಿಸಿಬಲ್ ಬೈ 2 ಸಚ್ ನಂಬರ್ಸ್ ಆರ್ ಕಾಲ್ಡ್ ಆಡ್ ನಂಬರ್. ಇವಾಗ ನನಗೆ 121 ಇದೆ, ಇದು ಆಡ್ ನಂಬರ ಇವನ್ ನಂಬರ? ಹೆಂಗೆ? ಲಾಸ್ಟ್ ನಂಬರ್ 1 ಇದೆ, 2 1 ಇದ್ದರೆ ಆಡ್ ನಂಬರ್ ಅದು. ಹಾಂ, ಸೊ ಲಾಸ್ಟ್ ನಂಬರ್ 1 ಇದ್ರೆ, ಲಾಸ್ಟ್ ನಂಬರ್ 1 ಇದ್ದರೆ, ಲಾಸ್ಟ್ ನಂಬರ್ 3 ಇದ್ದರೆ, ಲಾಸ್ಟ್ ನಂಬರ್ 5 ಇದ್ದರೆ, ಲಾಸ್ಟ್ ನಂಬರ್ 7 ಇದ್ದರೆ, ಲಾಸ್ಟ್ ನಂಬರ್ 9 ಇದ್ದರೆ, ಇವೆಲ್ಲ ನಂಬರ್ ಏನು? ಆಡ್ ನಂಬರು. ಲಾಸ್ಟ್ ನಂಬರ್ 1 3 5 7 9 ಇದ್ದರೆ ಏನು ನಂಬರು? ಆಡ್ ನಂಬರು. ಸೊ ಇವಾಗ ನಾನು ಹಿಂಗೆ ತೊಗೊತೀನಿ, 1 4 3 2 1 ಯಾವ ನಂಬರು? ಇದನ್ನೆಲ್ಲ ನೋಡ್ಬೇಡಲೇ ಹೌಲೆ, ಲಾಸ್ಟ್ ನಂಬರ್ ನೋಡು. ಲಾಸ್ಟ್ ನಂಬರ್ 1 ಇದೆಯಾ? ಆಡ್ ನಂಬರ್. ಇವಾಗ ಹಿಂಗೆ ಕೊಡ್ತೀನಿ. ಇವಾಗ ಇದ್ಯಾವ ನಂಬರು? ಯಾಕೆ? ಲಾಸ್ಟ್ ನಂಬರ್ 9 ಇದೆ, ಆಡ್ ನಂಬರ್. ಇದನ್ನ ನೋಡ್ತೀಯಾ? ನೋಡ್ಬಾರ್ದು. 2 2 2 2 2 2 1 ಯಾವ ನಂಬರು? ಯಾಕೆ? ಲಾಸ್ಟ್ ನಂಬರ್ 1 ಇಲ್ಲ. ನಾವು ಆಡ್ ನಂಬರ್ ಇದ್ದರೆ ಇದು 2 ಇಂದ ಡಿವೈಡ್ ಆಗಲ್ಲ ಅಂತ ಅರ್ಥ. ಈ ಫುಲ್ ನಂಬರ್ 2 ಇಂದ ಡಿವೈಡ್ ಆಗಲ್ಲ. ಸೊ ಇವಾಗ ಆಡ್ ನಂಬರ್ ಅಂದರೆ ಯಾವ ನಂಬರು? ಲಾಸ್ಟ್ ನಂಬರ್. ಇಫ್ ಲಾಸ್ಟ್ ನಂಬರ್ ಈಸ್ ಎಂಡಿಂಗ್ ವಿತ್ 1 3 1 3 5 7 9 then it is called odd number. Even number ಅಂದರೆ 2 4 6 8 last number 0. If the numbers are ending with this number, ending 0 is a neither odd number nor even number. 0 ಅನ್ನೋದು ಆಡ್ ನಂಬರು ಅಲ್ಲ, ಈವನ್ ನಂಬರ್ ಅಲ್ಲ. ಬಟ್ ನಾನು 0 ಇಲ್ಲಿ ಯಾಕೆ ಬರೆದಿದ್ದೀನಿ? ಎಂಡಿಂಗ್ ವಿತ್ ಏನಾಗಿ? ಎಂಡಿಂಗ್ ವಿತ್ ಈ ನಂಬರ್ ಏನಾಗಿರಬೇಕು? ಎಂಡಿಂಗ್ ವಿತ್. ಇವಾಗ ಹೇಳ್ತೀರಾ? ಇಫ್ ನಂಬರ್ಸ್ ಆರ್ ಎಂಡಿಂಗ್ ವಿತ್ 2 4 6 8 0 then those numbers are called odd number. Not even number. If the numbers are ending with 2 4 6 8 0 ಆ ನಂಬರ್ ಏನಂತ ಕರೀತಾರೆ? ಇವನ್ ನಂಬರ್. ನಂಬರು 2 4 6 8 ಇಂದ ಬಂದರೆ ಅದನ್ನ ಇವನ್ ನಂಬರ್ ಅಂತ ಕರೀತಾರೆ. 1 5 3 4 0 ಇದು ಯಾವ ನಂಬರು? ಯಾಕೆ? ಲಾಸ್ಟ್ ನಂಬರ್. ಅದನ್ನೇ ಹೇಳಿದ್ದೆ ನಾನು ಅವಾಗಲೇ. ಏನಂತ? ಇಫ್ ದ ನಂಬರ್ಸ್ ಆರ್ ಎಂಡಿಂಗ್ ವಿತ್ 0, ಲಾಸ್ಟ್ ನಂಬರ್ ಇಸ್ 0, ದೆನ್ ಇಟ್ ಇಸ್ ಎ ಇವನ್ ನಂಬರ್. ಇಫ್ ದ ನಂಬರ್ ಈಸ್ ಎಂಡಿಂಗ್ ವಿತ್ 1 3 5 7 9 odd number. So if I give only 0, then it is neither odd nor even. ಬರೇ 0 ಕೊಟ್ರೆ ಅದು ಆಡ್ ನಂಬರು ಅಲ್ಲ, ಇವನ್ ನಂಬರು ಅಲ್ಲ. ಅರ್ಥ ಆಗಿದೆಯಾ? ಕ್ಲಿಯರ್ ಆಗಿ ಅರ್ಥ ಆಯ್ತಾ? ಇವಾಗ ನಾನು ಕೊಡೋ ಒಂದು ಕ್ವಶನು, ಇದು ಯಾವ ನಂಬರು?
ಇದು ಯಾವ ನಂಬರ್? ತಿಕ್ಲವನೇ ಲಾಸ್ಟ್ ನಂಬರ್ 2 ಇದೆ. 2 ಇದ್ರೆ ಆಡ್ ನಂಬರಾ? ಇವನ್ ನಂಬರು. ಇದು ಯಾರ ನಿಮ್ಗೆ ತಲೆ ಇದೆ ಅಂತ ಹೇಳಿದ್ದು? ಇದು ಯಾವ ನಂಬರು? ಯಾಕೆ ಇದು ಆಡ್ ನಂಬರು ಅಲ್ಲ? ಅರ್ಥ ಆಯ್ತಾ? ಇಷ್ಟು ನೀಟಾಗಿ ಇಷ್ಟು ತನಕ ಏನೆಲ್ಲ ಹೇಳಿದ್ದೀವಲ್ಲ ನೀಟಾಗಿ ನೋಡ್ದಂಗೆ ನೀಟಾಗಿ ಬರೀರಿ. ನೋಡ್ದಂಗೆ ಫಸ್ಟ್ ಹೇಳ್ಕೊಟ್ಟಿದ್ದು ಯಾವುದು? ನ್ಯಾಚುರಲ್ ನಂಬರ್, ಹೋಲ್ ನಂಬರ್, ಇಂಟಿಜರ್. ನೆಕ್ಸ್ಟು ಈವನ್ ನಂಬರು, ಆಡ್ ನಂಬರು. ಇಷ್ಟು ನೀಟಾಗಿ ಬರೀರಿ.